ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ದಿನದ ಬ್ಲಾಗ್ ಆಯಿತು. ನಾನು ನಿಮಗೆ ಇದಕ್ಕಿಂತ ಮುಂಚೆ ಒಂದು ಬ್ಲಾಗನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ನ್ಯೂ ಬ್ಲಾಗ್ ಅದು. ಈಗ ಇತ್ತೀಚೆಗಷ್ಟೇ ಮಾಡಿದ್ದು. ಇದು ಹಳೆ ಬ್ಲಾಗು. ಹೇಳಿದೆ ಅಲ್ವ, ನಮ್ಮಮ್ಮ ಅವರು ಬಾಗಿನ ತೊಗೊಂಡು ಬರ್ತಾಯಿದ್ರು ಅಂತ. ಅದರದ್ದು ನೆಕ್ಸ್ಟು ಕಂಟಿನ್ಯೂಷನ್ ಬ್ಲಾಗ್ಸು ಇದಾಗಿರುತ್ತೆ. ಯಾಕಂತ ಅಂದರೆ ಕೆಲವೊಂದು ವೀಡಿಯೋಸ್ನ ನಾನು ಬೇಗ ಹಾಕ್ತಾಯಿದ್ದೀನಿ, ಕೆಲವೊಂದು ಲೇಟಾಗಿ ಹಾಕ್ತಾಯಿದ್ದೀನಿ. ಯಾಕಂತ ಅಂದರೆ ನಾನು ಒಂದೂವರೆ ತಿಂಗಳಾಯಿತು ನಾನು ಯಾವುದೇ ಥರ ವೀಡಿಯೋ ಅಪ್ಲೋಡ್ ಮಾಡಿರಲಿವಲ್ಲ. ಎಲ್ರಿಗೂ ಕೂಡ ವ್ಯೂವರ್ಸಿಗೂ ಬೇರೆ ಸಬ್ಸ್ಕ್ರೈಬ್ ಅಂದರೆ ಯೂಟ್ಯೂಬರ್ಗೆ ಕನೆಕ್ಟ್ ಆಗಿರ್ತಾರೆ. ಸೊ ಹಾಗಾಗಿ ನನಗೆ ಸ್ವಲ್ಪ ವ್ಯೂಸು ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಇವಾಗಿಂದು ಏನು ಪ್ರೆಸೆಂಟ್ ನಡೀತಾ ಇದೆ ಅದನ್ನು ಕೂಡ ಅಪ್ಲೋಡ್ ಮಾಡಿ, ಹಳೇದು ಕೂಡ ಅಪ್ಲೋಡ್ ಮಾಡಬೇಕು. ಇಲ್ಲ ಅಂತಂದರೆ ಸಬ್ಸ್ಕ್ರೈಬರ್ಸು ಅಥವಾ ವ್ಯೂವರ್ಸಿಗೆ ಕನೆಕ್ಟ್ ಆಗಲ್ಲ. ಇವಾಗ ಆಲ್ಮೋಸ್ಟ್ 1.5 ತಿಂಗಳಾಗಿರೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡಿ ಯಾರಿಗೂ ಕೂಡ ಬೇಗ ರೀಚ್ ಆಗೋದಿಲ್ಲ. ಅವರು ಒಂದು 3-4 ದಿನ, ಒಂದು ವಾರವರೆಗೂ ನೋಡ್ತಾರೆ ಎಷ್ಟೆಷ್ಟು ವೀಡಿಯೋಸ್ ಎಲ್ಲ ಹಾಕ್ತಾರೆ ಅಂತ. ಆವಾಗ ಅವರಿಗೆ ಏನೋ ನೋಟಿಫಿಕೇಷನ್ ಹೋಗ್ತಾ ಇರುತ್ತೆ, ಆವಾಗ ರೀಚ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ವೀಡಿಯೋಸು ಸ್ವಲ್ಪ ಅಪ್ಲೋಡ್ ಮಾಡೋವರೆಗೂ ಜನಗಳಿಗೆ ಗೊತ್ತಾಗೋವರೆಗೂ ಸ್ವಲ್ಪ ಕಷ್ಟ. ವ್ಯೂಸ್ ಆ್ಯಡ್ ಆಗೋದು, ವ್ಯೂಸ್ ಬರ್ತಿಲ್ಲ, ಹಂಗೆ ಹಿಂಗೆ ಇವ್ರದ್ದು ಯೂಟ್ಯೂಬ್ ಬಿದ್ದೋಯ್ತು ಅನ್ನೋ ಮಾತಾಡೋ ಜನಗಳಿಗೆ ಇಷ್ಟನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವರಿಗೆ ಯೂಟ್ಯೂಬ್ ಬಗ್ಗೆ ತಲೆಕಾಲು ಬುಡ ಏನೂ ಗೊತ್ತೇ ಇರಲ್ಲ, ಇಲ್ದವೆಲ್ಲ ಮಾತಾಡ್ತಾರೆ. ಹಾಗಾಗಿ ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ನನಗೆ ವ್ಯೂಸ್ ಯಾವ ರೀತಿ ತರಬೇಕು, ಹಾಗೆಯೇ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ತರಬೇಕು ಅನ್ನೋದು ನನಗೆ ಗೊತ್ತು. ಬಟ್ ನಾನೇ ವಿಡಿಯೋ ಹಾಕಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳನ್ನ ಎಲ್ಲ ಆಗಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗೆ ವೀಡಿಯೋಸು ಯಾವ ರೀತಿ ಹಾಕಿದ್ರೆ ರೀಚ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಪಡಿಬೋದು ಅನ್ನೋದು ಆಲ್ಮೋಸ್ಟು ನಾನು ತಿಳ್ಕೊಂಡಿದ್ದೀನಿ. ಇನ್ನು ಕೆಲವೊಂದಷ್ಟು ಜನಕ್ಕೆ ಮಾತಾಡಿ ಅದು ಯೂಸ್ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಅಮ್ಮವ್ರು ಬಂದಿದ್ರಲ್ವ, ನಾನು ಹೇಳಿದ್ನಲ್ವ ಹಸು ಎಲ್ಲ ಇದೆ, ಅವರು ಮನೆ ಹತ್ರ ಹೋಗಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು. ಹಂಗಾಗಿ ಅವರು ಬೇಗನೆ ಹೊರಟ್ರು. ಅದರಿಂದ ನಾನು ಕೂಡ ಅವ್ರನ್ನ ಕಳಿಸೋದಕ್ಕೆ ಅಂತ ಹೋಗಿದ್ದೆ. ಕಾರು ಅಂದರೆ ಮುಂದೆ ಬರೋಕ್ಕಾಗಲ್ಲ, ಪಾಸ್ ಆಗೋದಕ್ಕಾಗಲ್ಲ ಊರು ಒಳಗಡೆ ಅಂತ ಅಂದ್ಬಿಟ್ಟು ಮುಂದೆ ಮೇನ್ ರೋಡ್ ಹತ್ರ ಸ್ವಲ್ಪ ಪ್ಲೇಸಸ್ ಇದೆ, ಅಲ್ಲೇ ಗಾಡಿ ನಿಲ್ಲಿಸಿದ್ರು. ಹಂಗೆ ಹೋಗಿ ಬಿಟ್ಬಿಟ್ಟು ಬಂದಿದ್ದಾಯಿತು. ಅದಾದಮೇಲೆ ಅವರು ಹೊರಟ್ರು. ನನಗೆ ಹೇಳಿದ್ದೆ, ವರ್ಷ ದುಡ್ಡೇ ಕೊಡ್ತೀರಾ, ಅದು ಯಾವುದ್ಯಾವುದಕ್ಕೂ ನನ್ನ ಕಷ್ಟಕ್ಕೆ ಪರಿಹಾರ ಆಗೋದಕ್ಕೆ ಖರ್ಚು ಮಾಡ್ಕೊಂಬಿಡ್ತೀನಿ. ಯಾವುದೇ ಒಂದು ವರ್ಷದ್ದು ಕೂಡ ನನಗೆ ಬಾಗ್ನ ಅಂತ ಅಂದ್ಬಿಟ್ಟು ಯಾವುದೂ ನೆನಪಿಗೆ ನಾನು ತೊಗೊಂಡಿಲ್ಲ. ಹಾಗಾಗಿ ನನಗೆ ದುಡ್ಡು ಬೇಡ, ಒಂದು ಸೀರೆ ತೊಗೊಂಬಂದ್ಬಿಡಮ್ಮ ಅಂತ ಹೇಳಿದ್ದೆ. ಹಂಗಾಗಿ ಈ ಸೀರೆನ ತೊಗೊಂಬಂದು ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಹೇಳಿ. ಮುಂದೆ ನಾನು ಸ್ಯಾರಿನ ಸ್ಟಿಚ್ ಮಾಡಿಸಿದಾಗ ನಾನು ನಿಮಗೆ ಅದನ್ನು ವೇರ್ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇದು ಬಂದು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಭಾಗ್ಯ ಬಂದು ಈ ಸ್ಯಾರಿನ ಉಡ್ತಾಳೆ. ಹಂಗಾಗಿ ಅದು ತುಂಬಾ ಅಟ್ರ್ಯಾಕ್ಟಿವ್ ಆಗಿತ್ತು. ನನಗೆ ಅದೇ ಥರ ಸ್ಯಾರಿ ಇಷ್ಟ ಆಯಿತು, ನಮ್ಮಮ್ಮ ತಂದಿರೋದು. ಇದು ಬಂದು ನಮ್ಮ ಹಸ್ಬೆಂಡ್ ಕೊಡಿಸಿರೋದು, ನಮ್ಮ ಮನೆಯವರು. ಇದಕ್ಕೆ ನಾದಿನಿದಿರಿಗೆ ಎಲ್ಲನೂ ಏನು ಬಾಗ್ನಕ್ಕೆ ಅಂತ ಅಂದ್ಬಿಟ್ಟು ಸೀರೆ ಎಲ್ಲ ತೊಗೋಬೇಕಾದ್ರೆ, ಅಂದರೆ ಅವರ ಅಕ್ಕ ಅವ್ರಿಗೆ, ನನಗೂ ಹಂಗೆ ಅದೇ ರೀತಿ ಕೊಡಿಸಿದ್ರು. ಇದೊಂದು ಸೀರೆ ನೋಡ್ತಾ ಇರ್ಬೋದು, ಅರಸೀಕೆರೆಯಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಕಾಟನ್ ಸ್ಯಾರಿ. ಅಮ್ಮ ಅದೊಂದು ಬ್ಲೌಸ್ ಪೀಸು ಜೊತೆಗೆ ಸ್ಯಾರಿನ ತೊಗೊಂಬಂದಿರೋದು. ಇದು ಕೂಡ ನಮ್ಮ ಹಸ್ಬೆಂಡ್ ಕೊಡಿಸಿರೋದು. ನನಗೂ ಇದು ಇಷ್ಟ ಆಯಿತು, ಕಲರ್ ಕಾಂಬಿನೇಷನು. ಅಂದರೆ ಯಾವ್ದು ಬೇಕು ಹೇಳು ಅದನ್ನೇ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಇದನ್ನು ನಾನು ತೊಗೊಂಡೆ. ಜಾಸ್ತಿ ಏನು ಬಿಡಲಿಲ್ಲ, ಒಂದು 800 ಒಳಗಡೆ ಬಿತ್ತು ಆ ಸ್ಯಾರಿಗೆ ಬಂದು. ಇನ್ನು ನೆಕ್ಸ್ಟ್ ಡೇ ಸಂಡೇ ಆಗಿತ್ತು. ನಮ್ಮ ಮನೆಯವರು ಅಂದರೆ ನಮ್ಮಮ್ಮ ಬಂದಿದ್ದ ದಿನ ಶನಿವಾರ ಆಗಿತ್ತು. ಶನಿವಾರ ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ಒಬ್ಬಟ್ಟನ್ನು ಮಾಡಿದ್ದು ವೆಜ್ಜು. ಅದಾದ ನಂತರ ಇವಾಗ ನಾವು ಸಂಡೇ ನಮ್ಮ ಮನೆಯವ್ರು ಬಂದಿದ್ರಲ್ಲ, ಹಾಗಾಗಿ ನಾನ್ ವೆಜ್ನ ಮಾಡ್ತಾ ಇರೋವಂಥದ್ದು. ಚಿಕನ್ ಫ್ರೈನ ಮಾಡ್ತಾ ಇರೋದು. ಅಂದರೆ ನಾನು ತೀರಾ ಏನು ರೆಸಿಪಿ ಎಲ್ಲನ ತೋರಿಸ್ಕೊಳಕ್ಕೆ ಹೋಗಿಲ್ಲ, ಹಂಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಇನ್ನೇನು ನಾನೇನು ಸ್ಪೆಷಲಾಗಿ ಏನು ಮಾಡಲ್ವಲ್ಲ, ಮಾಮೂಲಿ ಹಿಂಗೆ ಮಾಡ್ಬೇಕು ಎಲ್ರಂತೆ ನಾನು ಕೂಡ ಮಾಡೋದು. ತುಂಬ ಚೆನ್ನಾಗಿತ್ತು ಆವತ್ತಿನ ದಿನ ಅಂತೂ. ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರೋದೆಲ್ಲನೂ ಕೂಡ ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇನ್ನು ಇದ್ರ ಬಗ್ಗೆ ಸ್ವಲ್ಪ ಏನೋ ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು, ಏನು ವ್ಯೂವ್ಸ್ ಬಗ್ಗೆ.
ಏನಕ್ಕೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಒಳ್ಳೆ ವ್ಯೂಸ್ ಬರೋದಕ್ಕೆ ನಾನೊಂದು ಟ್ರಿಕ್ಸನ್ನು ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನನಗೆ ಈಗ ಮಾಡಿದ್ದೀನಲ್ವ ಅರಸು ಕೇರಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅದು. ಇವಾಗ ಅದನ್ನೇ ನಾನು ಇವಾಗ ಪ್ರೆಸೆಂಟು ನಾನು ಯೂಸ್ ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ಅದರಲ್ಲಿ ಫಾಲೋ ಮಾಡೋಂಗಿದ್ರೆ ಮಾಡಿ, ಅಥವಾ ಪರ್ಸ್ನಲ್ ಮೆಸೇಜ್ ಮಾಡೋಂಗಿದ್ರೆ ಮಾಡ್ಕೋಬೋದು. ಇವಾಗ ಪ್ರೆಸೆಂಟು ಯೂಸ್ ಮಾಡ್ತಿರುವಂತಹ ಐ ಡಿ ಬಂದು ಅರಸು ಕೇರಿ. ಅದರಲ್ಲಿ ವ್ಯೂಸ್ ನಿಮಗೆ ಹೆಚ್ಚು ಪಟ್ಟು ಜಾಸ್ತಿ ಆಗಬೇಕಂತ ಅನ್ನೋದಾದರೆ ನೀವು ಅದರಲ್ಲಿ ಏನು ಮಾಡಬೇಕಂತಂದರೆ ಮಾರ್ನಿಂಗ್ ರೋಟೀನ್ನ ನೀವು ಸ್ಟಾರ್ಟ್ ಮಾಡಿಬಿಟ್ಟು ಅದರಲ್ಲಿ ವಿಡಿಯೋನ ಎಡಿಟ್ ಮಾಡಿ ಹಾಕಬೇಕಾಗುತ್ತೆ. ತುಂಬ ಚೆನ್ನಾಗಿ ವ್ಯೂಸು ಆ್ಯಡ್ ಆಗುತ್ತೆ. ಇನ್ನು ಫಾಲೋವರ್ಸು ಕೂಡ ತುಂಬ ಚೆನ್ನಾಗಿ ಬರ್ತಾರೆ. ಇನ್ನು ಯಾವ ರೀತಿ ಅಂತ ಅನ್ನೋದಾದರೆ ಜನ ಎಕ್ಸ್ಪೆಕ್ಟ್ ಮಾಡೋದು ಮಾರ್ನಿಂಗ್ ರೋಟೀನ್ ಮಾತ್ರನೇ. ಹಾಗಾಗಿ ಆದಷ್ಟು ನೀವು ವೀಡಿಯೋಸ್ನ ವಾಯ್ಸ್ ಓವರ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಮ್ಯೂಸಿಕ್ನ ಆ್ಯಡ್ ಮಾಡಿ ನೀವು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಹಾಕಿದ್ದೇ ಆಯಿತು ಅನ್ನೋದಾದರೆ ತುಂಬ ಚೆನ್ನಾಗಿ 1 ವೀಕು 10 ಡೇಸ್ ಒಳಗಡೆ ನಿಮಗೆ ಚೆನ್ನಾಗಿ ವ್ಯೂಸು ಫಾಲೋವರ್ಸು ಆ್ಯಡ್ ಆಗ್ತಾರೆ. ಏನಿದ್ರೂ ಕೂಡ ಕೆಲಸಗಳನ್ನ ಮಾರ್ನಿಂಗು ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಬೇಗ ಎದ್ದು ಮಾಡ್ಕೊಳ್ಳೋದ್ರಿಂದ ಒಂದು 8 ಗಂಟೆ 9 ಗಂಟೆ ಒಳಗಡೆ ಕೆಲಸಗಳು ಎಲ್ಲ ಮುಗ್ದಿರುತ್ತೆ. ನಮ್ಮ ಕೆಲಸ ಅಂದರೆ ಏನು ಡ್ಯೂಟಿಗೆ ಹೋಗ್ತೀವಿ ಅದಕ್ಕೆ ಪಾಡಿಗೆ ಹೋಗ್ಬಿಡ್ಬೋದು. ಅಡುಗೆ ತಿಂಡಿ ಎಲ್ಲನೂ ಕೂಡ ಮುಗಿಸ್ಕೋಬೋದು. ಅರ್ಲಿ ಮಾರ್ನಿಂಗ್ ಕೆಲಸನೂ ಕೂಡ ಮುಗ್ದಿರುತ್ತಲ್ವ. ಸೊ ಹಂಗಾಗಿ ಜನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಅದೇನೆ. ಇಲ್ಲ ಅಂತಂದರೆ ನಾವು ಲೇಟಾಗೆದ್ದು ಮಾಡ್ಕೊತೀವಿ ಅಂದರೆ ಆವತ್ತಿನ ದಿನ ಎಲ್ಲನೂ ಕೂಡ ನಮಗೆ ಒಂಥರ ಬ್ಯಾಡ್ ಡೇ. ಹಾಗೆಯೇ ಆವತ್ತಿನ ದಿನ ಎಲ್ಲನೂ ಕೂಡ ಬರೀ ಮಾಡಿದ್ದೇ ಮಾಡ್ತಾನೇ ಇರ್ತೀವಿ ಕೆಲಸಗಳೆಲ್ಲನೂ. ಬೆಳಗಿನ ಜಾವ ಮಾಡಿದ ಕೆಲಸಗಳ ಬೇಗನೂ ಕೂಡ ಮುಗ್ದೋಗುತ್ತೆ. ಕೆಲಸ ಮಾಡ್ದಂಗೆ ನಮಗೆ ಅನಿಸೋದೇ ಇಲ್ಲ. ಹಾಗಾಗಿ ಆವತ್ತಿನ ದಿನ ಎಲ್ಲನೂ ಚೆನ್ನಾಗಿರುತ್ತೆ. ನಾನು ಪ್ರತಿನಿತ್ಯನೂ ಅಷ್ಟೇ ಬೇಗನೆ ಎದ್ದೇಳೋದು. ಹಂಗಾಗಿ ನನಗೆ ಇತ್ತೀಚೆಗಷ್ಟೇ ಏನು ಈ ಇಯರು ಮುಗಿಯೋ ಟೈಮಿಗೆ ನನಗೆ ಏನು ಪಾಠಗಳು ಅಂದರೆ ಒಂದು ಒಳ್ಳೆ ರೀತಿಯಲ್ಲಿರುವಂತಹ ಭಾವನೆಗಳು ನನ್ನಲ್ಲಿ ಮೂಡ್ತಾಯಿದೆ. ಅಂದರೆ ಯಾವ ರೀತಿ ನಾವು ಕೆಲಸಗಳನ್ನ ಮಾಡಿಕೊಂಡ್ರೆ ಸಕ್ಸಸ್ ಆಗ್ತೀವಿ, ಅದಾದ ನಂತರ ಹೆಂಗೆ ನಾವು ಅಚೀವ್ ಮಾಡಬೇಕು, ಜನಗಳ ಮಾತನ್ನು ನಾವು ಯಾವ ಮಟ್ಟದಲ್ಲಿ ಮನಸ್ಸಲ್ಲಿ ಇಟ್ಕೋಬೇಕು, ಯಾವ ಮಟ್ಟಕ್ಕೆ ಮನಸ್ಸಲ್ಲಿ ಇಟ್ಕೋಬೇಕು, ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು, ರಿಲೇಟಿವ್ಸ್ ಹತ್ರ ಯಾವ ರೀತಿ ಇರಬೇಕು, ಕಷ್ಟ ಬಂದಾಗ ಯಾವ ರೀತಿ ಎದುರಿಸ್ಬೇಕು, ಕಷ್ಟ ಬಂದಾಗ ರಿಲೇಟಿವ್ಸ್ ಹತ್ರ ಹೋಗಬೇಕೋ ಬೇಡವೋ, ಈ ರೀತಿ ಎಲ್ಲನೂ ಕೂಡ ನಾನೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ. ಅದು ಇಯರ್ ಎಂಡು ಅಂದರೆ ಈ ವರ್ಷ ಕಳೆಯೋ ಅಷ್ಟರೊಳಗಡೆ ಆದಷ್ಟು ಎಲ್ಲ ಗೊತ್ತಾಗಿದೆ. ರಿಚ್ ಆಗಿದ್ದಾಗ ಹೆಂಗೆ ಇದ್ವಿ, ಅದನ್ನು ಕಳ್ಕೊಂಡಾಗ ಹೆಂಗೆ ಇದ್ವಿ, ಇವೆಲ್ಲನೂ ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಾಗಿದೆ. ಹಾಗಾಗಿ ಈ ವರ್ಷ ಕಳೆಯುವಷ್ಟರೊಳಗಡೆ ಎಲ್ಲನೂ ಕೂಡ ತಿಳ್ಕೊಂಡಿದ್ದೀನಿ. ಮುಂದಿನ ವರ್ಷ ಅಂದರೆ 2026ರಿಂದ ಯಾವ ರೀತಿ ಇರ್ತೀನಿ ಅದು ನನ್ನ ಮೇಲೆ ಬಿಟ್ಟಿರೋದು. ಜನಗಳ ಮಾತನ್ನು ನಾವು ತಲೆಗೆ ಹಾಕೋಬಾರ್ದು. ಏನೇ ಕಿವಿ ಕೇಳಿಸಿದ್ರೂ ಕೂಡ ನಮಗೆ ಕೇಳಿಸಿಲ್ಲ ಅನ್ನೋ ರೀತಿಯಲ್ಲಿ ಬಾಯಿಗೆ ಬೀಗ ಹಾಕ್ಕೊಂಡಿದ್ರೆ ಲೈಫ್ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಹಾಗೆಯೇ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇನ್ಸ್ಟಾಗ್ರಾಮಲ್ಲಿ ನೀವು ಇದೊಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ಳಿ. ಅರ್ಲಿ ಮಾರ್ನಿಂಗ್ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ. ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಮ್ಯೂಸಿಕ್ ಆ್ಯಡ್ ಮಾಡಿ ನೀವು ಕೊಡ್ತಾ ಹೋದರೆ ತುಂಬಾ ಚೆನ್ನಾಗಿ ಅದ್ರ ಮೇಲೆ ಟೈಟಲ್ ಹಾಕಿ, ತಮ್ನೈಲ್ ಮೇಲೆ ಯಾವ ಟೈಮಿಗೆ ಎದ್ರಿ, 4 o'clock 4:30 ಈ ರೀತಿ ಹಾಕ್ಕೊಳ್ಳಿ ಆಯಿತಾ. 4 o'clock AM ಅಂತ ಹಾಕಿ, ಇಲ್ಲ 4:30 AM ಅಂತ ಹಾಕಿ, ಅಥವಾ 5 AM ಅಂತ ಹಾಕಿ. ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ತಮ್ನೈಲ್ ನೀಟಾಗಿರಬೇಕು. ವಿಡಿಯೋ ಒಳಗಡೆ ಹೆಂಗಾರು ಇರಲಿ ಅಂತ ಅಲ್ಲ, ಅದ್ರ ತಕ್ಕನಾಗಿರಬೇಕು. ತಮ್ನೈಲ್ ತಕ್ಕನಾಗಿ ವೀಡಿಯೋಸ್ ಇದ್ದರೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಬರ್ತಾಯಿಲ್ಲ. ಯೂಟ್ಯೂಬಲ್ಲೂ ಅದೇ ಟ್ರಿಕ್ಸ್. ಸೊ ಸರಿನಾ? ಹಂಗಾಗಿ ನನಗೇನು ಯೂಟ್ಯೂಬಲ್ಲಿ ನೆಕ್ಸ್ಟು ಜನಗಳಿಗೆ ರೀಚ್ ಆಗಬೇಕು, ಅಲ್ಲಿವರೆಗೂ ನಾನು ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಇತ್ತೀಚೆಗೆ 1.5 ತಿಂಗಳಿಂದ ಪೂಜಾ ಲೋಕ ಕನ್ನಡ ಯಾರು ಅನ್ನೋರೇ ಮರ್ತೋಗ್ಬಿಟ್ಟಿದ್ದಾರೆ. ಯಾಕಂತ ಅಂದರೆ ಹೇಳಿದ್ನಲ್ಲ, ಯಾವುದೇ ಒಂದು ಕೆಲಸ ಆಗಲಿ ನಿರಂತರವಾಗಿ ನಡೀತಾ ಇರಬೇಕು. ಆವಾಗಲೇ ಅದಕ್ಕೆ ಒಂದು ಬೆಲೆ. ಇಲ್ಲ ಅಂತಂದರೆ ಸ್ಟ್ರಕ್ಕಾಗಿ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಅದಕ್ಕೆ ಬೆಲೆ ಇಲ್ಲ. ಈಗ ನನ್ನನ್ನು ಯಾರೂ ಗುರ್ತಿಡಿಯಲ್ಲ. ಈಗ ನನ್ನಲ್ಲಿರುವಂತಹ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವ್ಯೂವರ್ಸ್ ಆಗಿರ್ಬೋದು, ಬೇರೆ ಯೂಟ್ಯೂಬರ್ಸ್ಗೆ ಕನೆಕ್ಟ್ ಆಗಿರ್ತಾರೆ. ಯಾಕಂತಂದರೆ ಅವರು ಡೈಲಿ ಪ್ರತಿನಿತ್ಯ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಬಟ್ ನಾನು ಅಮಾವಾಸ್ಯೆ ಪೌರ್ಣಮಿಗೆ ಒಂಥರ ವೀಡಿಯೋ ಹಾಕೋದ್ರಿಂದ ನನಗೆ ಯಾರೂ ಕನೆಕ್ಟ್ ಆಗಲ್ಲ. ಪ್ರತಿನಿತ್ಯ ಇವಾಗ ಸೀರಿಯಲ್ಲು ಯಾವತ್ತೋ ಒಂದಿನ ಬಂದರೆ ನೋಡ್ತೀರಾ? ಇಲ್ಲ ತಾನೇ? ಪ್ರತಿನಿತ್ಯ ಬರ್ತಾ ಇರುತ್ತೆ. ಡೇ ಬೈ ಡೇ ಆ ಎಪಿಸೋಡು ಯಾವ ರೀತಿ ಇರುತ್ತೆ, ಯಾವ ರೀತಿ ಮುಂದುವರ್ಕೊಂಡು ಹೋಗುತ್ತೆ, ನೀವೇ ಐಡಿಯಾನ ಹಾಕೋಬಿಡ್ಬೋದು. ಅಂದರೆ ಲೆಕ್ಕಾಚಾರನ ಮಾಡ್ಕೊಬಿಡ್ಬೋದು. ಅದೇ ರೀತಿ ನಮ್ಮದು ಯಾವತ್ತೋ ಬಂದಿರೋ ವಿಡಿಯೋ ಇನ್ಯಾವತ್ತೋ ಹಾಕಿದ್ರೆ ನಿಮ್ಗೆ ಯಾವ ರೀತಿ ಅರ್ಥ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಇದೊಂದು ತಲೆಯಲ್ಲಿ ಇಟ್ಕೋಬೇಕು. ಚೆನ್ನಾಗಿ ವ್ಯೂಸ್ ಬರಬೇಕು, ಸಬ್ಸ್ಕ್ರೈಬರ್ಸ್ ಬರಬೇಕು ಅಂದರೆ ನಿರಂತರವಾಗಿ ಕೆಲಸಗಳನ್ನ ಅಂದರೆ ನಿರಂತರವಾಗಿ ವ್ಲಾಗ್ಸ್ಗಳನ್ನ ಹಾಕ್ತಾ ಹೋಗಬೇಕು.
ಓಕೆನಾ. ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲೇನು ಫಾಲೋವರ್ಸಿಗಾಗಲಿ ವ್ಯೂಸಿಗಾಗಲಿ ತೊಂದರೆ ಇಲ್ಲ, ಬಟ್ ನಾನೇನು ವೀಡಿಯೋಸ್ ಹಾಕ್ತಾಯಿಲ್ಲ. ಇನ್ನು ಮುಂದೆ ಯೂಟ್ಯೂಬಲ್ಲೇ ಹಾಕೋಣ ಅಂತ ಅಂದ್ಬಿಟ್ಟು ಎರಡರಲ್ಲೂ ಹಾಕಬೇಕು. ಎರಡರಲ್ಲೂ ಆ್ಯಕ್ಟಿವ್ ಆಗಿದ್ದರೆ ನನಗೆ ಒಳ್ಳೆಯದು. ಮುಂದಕ್ಕೆ ಈ ಇಯರ್ ಎಂಡ್ ಆಗೋ ಅಷ್ಟರೊಳಗಡೆ ಏನಾದರೂ ಒಂದು ಮಟ್ಟಿಗೆ ಬರಬೇಕು, ಅಥವಾ ಒಂದು ಹೆಸರು ಮಾಡಿದ್ರೂ ದುಡಿಮೆ ನೆಕ್ಸ್ಟ್ ಇಯರಿಂದ ಮಾಡ್ಕೊಳ್ಳೋ ಥರನೂ ಆದರೂ ಮಾಡ್ಕೋಬೇಕು ಅಷ್ಟೇ. ಅಂದರೆ ಒಂದೇ ಕೆಲಸನ ನೀವು ಮಾಡ್ಕೊಂಡು ಹೋಗಬೇಡ್ರಿ, ಎರಡೆರಡು ದುಡಿಮೆ ಅಂತನಾದರೂ ಇರಬೇಕು. ಒಂದು ಬರಲಿಲ್ಲ ಅಂದರೆ ಇನ್ನೊಂದು ದುಡಿಮೆ ಅಂತೂ ಇದ್ದೇ ಇರುತ್ತೆ. ಒಂದು ದುಡಿಮೆನೇ ನೆಚ್ಕೊಂಡು ಕೂತ್ಕೊಂಡ್ರೆ ಅದು ಯಾವುದೋ ಒಂದು ಟೈಮಲ್ಲಿ ಕೈ ಕೊಡ್ತು ಅಂದರೆ ಜೀವನ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಯಾವ್ದಾರ ಒಂದೊಂದು ಎರಡೆರಡು ದುಡಿಮೆನಾದರೂ ಮಾಡ್ಕೋಬೇಕು. ಅಯ್ಯೋ ನನಗೆ ಕೊಡ್ತಾರೆ ಬಿಡ್ತಾರೆ, ಮನೆಯವರು ಇದ್ದಾರೆ ದುಡ್ಡು ಕೊಡ್ತಾರೆ, ಎಷ್ಟು ದಿನ ಕೊಡ್ಬೋದು, ಇಷ್ಟು ಮಾತಾಡಿಸ್ಕೋಬೇಕು. 10 ರೂಪಾಯಿ 20 ರೂಪಾಯಿ ಕೇಳೋಕ್ಕೂ ಕೂಡ ನಾವುಗಳು ಎಕ್ಸಾಂಪಲು ಮನೇಲಿ ಹಸ್ಬೆಂಡ್ನೇ ಕೇಳ್ತೀವಿ, ಅತ್ತೆ ಕೇಳ್ತೀವಿ, ಮಾವನ ಕೇಳ್ತೀವಿ. ಈ ರೀತಿ ಎಷ್ಟು ದಿನ ಅಣ್ಣ ತಮ್ಮ ಇವ್ರನ್ನೇ ಕೇಳ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ. ನಮಗೂ ಒಂದು ಸ್ವಾಭಿಮಾನ ಅನ್ನೋದು ಇರಬೇಕು. ಸ್ವಾಭಿಮಾನ ಬಿಟ್ಟಾಗ್ಲೂ ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಯಾರನ್ನೋ ಒಬ್ಬರು ಕೇಳ್ತೀವಿ, ಕೊಟ್ಟಿಲ್ಲ ಅಂದ್ರೂ ಮರ್ಯಾದೆ ಒಂದು ಕಳೀತಾರಲ್ಲ, ಅದೆಲ್ಲ ಬೇಡವೇ ಬೇಡ. ಈಗ ಆಲ್ರೆಡಿ ನನ್ನ ಜೀವನದಲ್ಲಿ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಹಾಗಾಗಿ ಯಾರನ್ನೇನು ನೆಚ್ಕೊಳ್ಳೋಕೆ ಹೋಗಲ್ಲ. ನಮ್ಮ ಪಾಡಿಗೆ ನಾವು ದುಡಿಬೇಕು, ಏನಿದೆ ನಮ್ಮ ಜೀವನನ ನಡೆಸಬೇಕು. ಈಗ ವಿಡಿಯೋಸಲ್ಲಿ ನಾನು ಏನೆಲ್ಲ ಹೇಳ್ತಾ ಇದ್ದೀನಲ್ವ, ಅದರಲ್ಲಿ ಕೆಲವೊಂದು ಜನ ಪಾಸಿಟಿವ್ ಆಗು ತಗೊತಾರೆ, ಕೆಲವೊಂದಷ್ಟು ಜನ ನೆಗೆಟಿವ್ ಆಗು ತೊಗೊಳ್ತಾರೆ. ಯೂಟ್ಯೂಬಲ್ಲಿ ಹೇಳೋದೇ ತಪ್ಪು, ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದು. ಏನು ಹೇಳ್ತಾರೆ ಗೊತ್ತಾ, ತಂದು ಹಾಕ್ತಾರೆ, ಕುತ್ಕೊಂಡು ತಿಂದು ಬೆಳೆಸ್ಕೊಂಡಿರ್ತಾರಲ್ಲ, ಇಂಥವ್ರಿಗೆ ಏನು ಹೇಳೋಕ್ಕೂ ಆಗಲ್ಲ. ಅವ್ರಿಗೇನು ಹೇಳಿದ್ರೂ ಕಷ್ಟನೇ. ಯಾವ ಥರ ಮಾತಾಡ್ತಾರೆ ಅಂದರೆ, ಬೇರೆಯವ್ರ ಹತ್ರ ಹೇಳೋದು, ಅಥವಾ ನಮ್ಮ ರಿಲೇಟಿವ್ಸ್ ಹತ್ರ ಅವ್ರು ಹೇಳೋದು, ಅಥವಾ ರಿಲೇಟಿವ್ಸು ಇನ್ನೊಬ್ರ ಹತ್ರ ಹೇಳೋದು, ಈ ಥರ ಎಲ್ಲ ಮಾತಾಡಿದ್ದಾಳೆ ಯೂಟ್ಯೂಬಲ್ಲಿ, ಈ ಥರ ಇನ್ನೇನು ಕೆಲಸ ಇಲ್ಲ, ಬೇರೆ ಯಾವ ಕೆಲಸನೂ ಇಲ್ಲ. ತಂದಾಕ್ತಾರೆ, ಮಾಡಿಟ್ಕೊಂಡು ಕುತ್ಕೊಂಡು ತಿಂತಾರೆ, ಅಥವಾ ತಂದಾಕೋರೆ ಮಾಡಾಕಿರ್ತಾರೆ, ಇವ್ರು ಕುತ್ಕೊಂಡು ತಿಂತಾರೆ ಎದುರಿಸ್ಕೊಂಡು. ಈ ಥರ ಎಲ್ಲನೂ ಇರ್ತಾರೆ. ಬಟ್ ನಾವು ಮಾತಾಡ್ಬೋದು, ಮಾತಾಡೋಕ್ಕೇನು ದುಡ್ಡೇನು ಕೊಡಬೇಕಾ? ನಾವು ನಮಗೂ ಹೆಂಗೆ ಬೇಕಂಗೆ ಮಾತಾಡಿ ಅವರಿಂದ ಇವರಿಗೆ ನಾವು ಮಾತುಗಳನ್ನ ಹರಿಸ್ಬೋದು. ಅಥವಾ ಏನೋ ಇವ್ರ ಥರ ಏನು ಮಾಡ್ತಾಯಿಲ್ಲ, ಬೇಡ ಅದೆಲ್ಲ ಸುಮ್ಮನೆ ಮಾತುಗಳು. ಸೊ ಹಾಗಾಗಿ ಯೂಟ್ಯೂಬಲ್ಲೂ ನಾವು ಮಾತಾಡಬೇಕಾದ್ರೆ ಸ್ವಲ್ಪ ಅವ್ರವ್ರ ಜೀವನ ಅವ್ರವ್ರಿಗೆ ಗೊತ್ತಿರುತ್ತೆ. ಈಗ ನೀವು ಏನೋ ಮಾತಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಎಲ್ಲನೂ ಗೊತ್ತಿರುತ್ತಾ? ನೀವು ಅಟ್ಲೀಸ್ಟ್ ನಿಮ್ಮ ಜೀವನ ಶೈಲಿನ ಅಂದರೆ ಡೈಲಿ ರೊಟೀನ ಯೂಟ್ಯೂಬಲ್ಲಿ ಏನಾದರೂ ಮಾಡಿ ತೋರಿಸ್ತಾ ಇದ್ದೀರಾ? ಅಥವಾ ಯೂಟ್ಯೂಬ್ ಮಾಡೋದು ಹೆಂಗೆ ಅಂತನಾದರೂ ಗೊತ್ತು, ಅಥವಾ ಬೇರೆಯವರು ಏನೋ ಒಂದು ಒಳ್ಳೆ ಕೆಲಸ ಮಾಡ್ಕೊತಾರೋ ಅವ್ರ ಜೀವನಕ್ಕೆ ಅಳವಡಿಸ್ಕೊಳ್ಳೋ ಥರ ಏನೋ ಒಂದು ದುಡಿಮೆ ಮಾಡ್ಕೊತಾವ್ರೆ ಅಂದರೆ ಆಗ ನಿಮ್ಗೆ ಯಾಕೆ ಸಿಟ್ಟು? ಈಗ ನಾನು ಏನೋ ಒಂದು ಮಾತಾಡ್ಕೊತೀನಿ, ನನ್ನ ಕಷ್ಟನೋ ಸುಖನೋ, ಇದು ನನ್ನ ಚಾನಲು, ನಾನೇ ಓನರು. ಇಲ್ಲಿ ಏನೇ ನಡಿಬೇಕು, ನನ್ನ ಚಾನಲಲ್ಲಿ ಏನೇ ಹಾಕಬೇಕು ಅಂದರೆ ನನ್ನ ಪರ್ಮಿಷನ್ ಇಲ್ದಲೇ ಯಾವುದೇ ತರಹ ಸಾಧ್ಯ ಇಲ್ಲ. ಇದು ನನ್ನ ಕಂಪ್ನಿ ಥರ. ನಾನೇನಿದ್ರು ಬೇರೆಯವ್ರು ಏನಾದರೂ ಬಂದರೆ ನನ್ನ ಪರ್ಮಿಷನ್ ತೊಗೊಂಡೇ ನನ್ನ ಚಾನಲ್ ಒಳಗಡೆ ಬರಬೇಕೇ ಹೊರತು ಬೇರೆ ಯಾರೂ ಬರೋಕ್ಕಾಗಲ್ಲ, ಬೇರೆ ಯಾರೂ ನಡೆಸೋದಕ್ಕೂ ಆಗಲ್ಲ. ಸೊ ಹಾಗಾಗಿ ನನ್ನ ದುಡಿಮೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ನಾನು ದುಡ್ಕೊತಾ ಇದ್ದೀನಿ, ನನ್ನ ಕಷ್ಟನೋ ಸುಖನೋ ಏನೋ ಒಂದು ಮಾಡ್ಕೊತಾ ಇದ್ದೀನಿ. ಬೇರೆಯವ್ರು ಬಂದು ನನ್ನ ಚಾನಲಲ್ಲಿ ಹಂಗೆ ಹಿಂಗೆ ಅವರು ಅಧಿಕಾರ ನಡೆಸೋಕ್ಕೆ ಬಂದರೆ ನಾನು ಬಿಡೋದಿಲ್ಲ ಅಷ್ಟೇ. ಸೊ ಹಾಗಾಗಿ ಸ್ವಲ್ಪನಾದರೂ ಥಿಂಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನ ನಿಮಗೆ, ನನ್ನ ಜೀವನ ನನಗೆ, ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಇದೆಯೋ ಅದನ್ನೇ ತೋರಿಸೋದು. ಇಲ್ದವೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು. ಡೈರೆಕ್ಟಾಗಿ ಹೇಳೋ ಬದಲು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ. ಯಾಕಂತ ಅಂದರೆ ಯೂಟ್ಯೂಬಲ್ಲಿ ನೋಡೋ ಅಂತಹ ಕೆಲವಷ್ಟು ಜನಗಳು ಇರ್ತೀರ, ಹಂಗಾಗಿ ಫುಲ್ಲು ನೋಡ್ತಾ ಇರ್ತಾರೆ. ನೆಕ್ಸ್ಟು ಇವ್ರ ಲೈಫಲ್ಲಿ ಇನ್ನೇನಾಗುತ್ತೆ. ಒಂದು ತಪ್ಪು ಮಾಡಿದ್ದೀವಿ ಅಂದರೆ 100 ಒಳ್ಳೇದು ಮಾಡಿರ್ತೀವಿ. ಒಂದೇ ಒಂದು ತಪ್ಪಾಗಿದೆ ನಮ್ಮ ಕಡೆಯಿಂದ ಅಂದರೆ 100 ಒಳ್ಳೇದನ್ನೂ ಕೂಡ 100,000 ಪಟ್ಟು ಕೆಟ್ಟದ್ದು ಅಂತ ಮಾಡಿ ಜನಗಳಿಗೆ ಹಬ್ಸೋದು ನಿಮ್ಮ ಕೆಲಸ ಆಗಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಒಂದು ಟೈಮ್ ಅಂತ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಷ್ಟೆ. ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ, ಬಟ್ ಟೈಮೇ ನಿಮಗೆ ಉತ್ತರ ಕೊಡುತ್ತೆ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಏನಾದರೂ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಏನಾದರೂ ನಿಮ್ಮಲ್ಲಿರುವಂತಹ ಒಪಿನಿಯನ್ನು ಚೇಂಜ್ ಆಗ್ಬೋದೇನೋ, ಬಟ್ ಗೊತ್ತಿಲ್ಲ. ಇನ್ನೂ ಕೂಡ ನನ್ನ ಬಗ್ಗೆ ಕೆಟ್ಟ ಒಪಿನಿಯನ್ ಇನ್ನೂ ಕೂಡ ಜಾಸ್ತಿ ಆಗ್ಬೋದೇನೋ, ಅದು ಕೂಡ ಗೊತ್ತಿಲ್ಲ. ಬಟ್ ನೋಡುವ. ಕಾಲಾಯ ತಸ್ಮೈ ನಮಃ.